ಹೇಳಿದೆ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲಾ ಧರ್ಮದವರಿಗೂ ಕೂಡ ತಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡೋದಕ್ಕೆ, ಮುಸ್ಲಿಂ ಧರ್ಮದಲ್ಲಿ ನಮಾಜ್ ಮಾಡೋದಕ್ಕೆ ನಿಮ್ಮದೇ ಆದಂತಹ ಶ್ರದ್ಧಾ ಕೇಂದ್ರಗಳಿದೆ. ಅದನ್ನ ಬಿಟ್ಟು ನೀವು ದಾರಿಲಿ ಹೋಗ್ತಾ ಬರ್ತಾ ಕೂಡ ನಾವು ಶ್ರದ್ಧಾ ಕೇಂದ್ರ ಮಾಡ್ಕೊಳ್ತೀವಿ, ಅಲ್ಲೇ ನಮಾಜ್ ಮಾಡ್ಬಿಡ್ತೀವಿ ಅಂದ್ರೆ ಹಂಗಾಗಲ್ಲ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮುಸ್ಲಿಮರು ಸಾಮೂಹಿಕವಾಗಿ ನಮಾಜ್ ಮಾಡ್ಬಿಟ್ಟಿದ್ದಾರಂತೆ. ಏರ್ಪೋರ್ಟ್ನ ಟರ್ಮಿನಲ್ 2ರಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಮೆಕ್ಕಾಗೆ ಹೋಗ್ತಿದ್ದವರನ್ನ ಬೀಳ್ಕೊಡೋದಕ್ಕೆ ಬಂದಂತಹ ಸಂದರ್ಭದಲ್ಲೇ ನಮಾಜ್ ಮಾಡಿದ್ದಾರಂತೆ. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದ್ದಕ್ಕೆ ಜನ ಸಹಜವಾಗಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಪ್ರಯಾಣಿಕರಿಗೆ ಪ್ರಾರ್ಥನಾ ಕೊಠಡಿ ಇದ್ರೂ ಕೂಡ ಹೊರಗಡೆ ನಮಾಜ್ ಮಾಡಿದ್ದು ಯಾಕೆ? ನಮಾಜ್ ಮಾಡಿದ್ರು ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಸೈಲೆಂಟ್ ಆಗಿದ್ದು ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ತೀವ್ರ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡಿ, ಅದಕ್ಕೆ ಅಂತ ಒಂದು ಪ್ರತ್ಯೇಕ ಕೊಠಡಿ ಇದೆ ಅಂತ ಅದನ್ನ ಬಳಸ್ಕೊಳ್ಬಹುದಾಗಿತ್ತಪ್ಪ, ಪ್ರಾರ್ಥನೆ ಮಾಡಲೇಬೇಕು ಅಂತ ಇದ್ರೆ. ಆದರೆ ಜನ ಹೋಗೋದಕ್ಕೆ ಬರೋದಕ್ಕೆ ಅಡ್ಡಿಪಡಿಸೋ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲೇ ನೀವು ನಮಾಜ್ ಮಾಡ್ತೀರಿ ಅಂತ ಆದರೆ ಅದನ್ನ ನೋಡಿಕೊಂಡು ಅಲ್ಲಿರುವಂತಹ ಸಿಬ್ಬಂದಿ ಸುಮ್ಮನೆ ಇರ್ತಾರೆ ಅಂತ ಅಂದರೆ ಹೆಂಗೆ? ಇದನ್ನ ನೋಡಿ ನಾಳೆ ಮತ್ತೊಂದು ಧರ್ಮದವ್ರು ಬಂದು ನಾವು ಇಲ್ಲೇ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿಬಿಡ್ತೀವಿ, ಇಲ್ಲೇ ಒಂದು ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡಿಬಿಡ್ತೀವಿ, ಇಲ್ಲಿ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ ಅಂದರೆ ಪರಿಸ್ಥಿತಿ ಹೆಂಗೆ ಅಂತ. ಇರುವಂಥ ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿ ವರ್ತನೆ ಮಾಡೋದು ಸರಿಯಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ವಿಡಿಯೋಗಳು ಅಪ್ಲೋಡ್ ಆಯಿತೋ ಸಹಜವಾಗಿ ನೆಟ್ಟಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದು ಧರ್ಮದವ್ರು ಮಾಡಿದ್ರು ಅಂತ ಇನ್ನೊಂದು ಧರ್ಮದವರು ಕೂಡ ಹಾಗೆ ಮಾಡೋದಕ್ಕೆ ನಿಂತ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ ಕಡೆ ಹಾಗಾದ್ರೆ ನೀವು ಧಾರ್ಮಿಕ ಕೇಂದ್ರಗಳನ್ನು ಮಾಡ್ಕೋಬೇಕು, ಶ್ರದ್ಧಾ ಕೇಂದ್ರಗಳನ್ನೇ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಅಂತ ಪ್ರತ್ಯೇಕವಾಗಿ ಒಂದು ಕೊಠಡಿ, ಏನಾದರೂ ಪ್ರಾರ್ಥನೆ ಮಾಡಲೇಬೇಕು ಅನ್ನೋಂಗಿದ್ರು ಕೂಡ ಪ್ರತ್ಯೇಕವಾಗಿ ಒಂದು ಕೊಠಡಿ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಪಾಪ ಎಷ್ಟು ಜನ ಏರ್ಪೋರ್ಟ್ಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಸಾಕಷ್ಟು ಪ್ರಯಾಣಿಕರು ಇರ್ತಾರೆ, ಬೇರೆ ಧರ್ಮದವರು ಕೂಡ ಇರ್ತಾರೆ. ಹೋಗುವಾಗ ಬರುವಾಗ ದಾರಿ ಮಧ್ಯದಲ್ಲೇ ನೀವು ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ನಮಾಜ್ ಮಾಡ್ತೀರಿ ಅಂತ ಆದರೆ ಅದನ್ನ ನೋಡಿಕೊಂಡು ಸಿಬ್ಬಂದಿ ಸೈಲೆಂಟ್ ಆಗಿ ನಿಂತಿರ್ತಾರೆ ಅಂತ ಅಂದರೆ ಏನರ್ಥ? ಸಾರ್ವಜನಿಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರ ಹಾಕ್ತಿದ್ದಾರೆ.